ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರ, ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಕಸ್ತೂರ್ಬಾ ವಾರ್ಡ್ನ ಕಸ್ತೂರ್ಬಾ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು GBA ಅಂಡರಲ್ಲಿ ಬರುತ್ತೆ. ಆ GBA ಕಾಲೇಜಿನ ಫ್ರೆಷರ್ಸ್ ಡೇಯನ್ನು ಆಚರಿಸುವುದರ ಜೊತೆಗೆ ಯುವ ಜನತೆಗೆ ಸದುದ್ದೇಶದ ಸಂದೇಶವನ್ನು ನೀಡಿದರೆ ಮಾನ್ಯ ಶಾಸಕರಾದ BZ ಜಮೀರ್ ಅಹಮದ್ ಖಾನ್ ರವರ ಆಪ್ತ ಸಹಾಯಕರಾದ ಅಯೂಬ್ ಪಾಷಾರವರು. ಹಾಗೂ ಇವರೊಂದಿಗೆ ಕೈ ಜೋಡಿಸಿದ್ದರು ಸ್ಥಳೀಯ ಮಾಜಿ ಕಾರ್ಪೊರೇಟರ್ DC ರಮೇಶ್ ಮತ್ತು ಸಮಿತಿಯ ಸದಸ್ಯರು ಹಾಗೂ ಅನೇಕ ಸಮಾಜ ಸೇವಕರು. ಸುಮಾರು 5 ಕೋಟಿ ಅನುದಾನದಲ್ಲಿ ವಿವಿಧ ಕೊಠಡಿಗಳ ನಿರ್ಮಾಣ, ಕಾನ್ಫರೆನ್ಸ್ ಹಾಲ್ ನಿರ್ಮಾಣ ಮತ್ತು ಮಕ್ಕಳು ಹತ್ತಿ ಇಳಿಯುವುದಕ್ಕೆ ಅನುಕೂಲವಾಗುವಂತೆ ಮತ್ತು ಲೆಕ್ಚರರ್ಸ್ ಕೂಡ ಹತ್ತಿ ಇಳಿಯುವಂತೆ ಅನುಕೂಲವಾಗುವಂತೆ ಸುಸಜ್ಜಿತ ಅತ್ಯಾಧುನಿಕ ಲಿಫ್ಟ್ನ ಅಳವಡಿಕೆ ಮತ್ತು ಸುಸಜ್ಜಿತ ನವೀಕೃತ ಆಟದ ಮೈದಾನದ ಸಂಪೂರ್ಣ ಕಾಮಗಾರಿಯ ಪ್ರಗತಿಯನ್ನು ಮಾನ್ಯ BZ ಜಮೀರ್ ಅಹಮದ್ ಖಾನ್ ರವರು ಸ್ಥಳೀಯ ಮಾಜಿ ಕಾರ್ಪೊರೇಟರ್ ಆಗಿರ್ತಕ್ಕಂಥ DC ರಮೇಶ್ ರವರ ಸಹಕಾರದೊಂದಿಗೆ ಅತ್ಯದ್ಭುತವಾಗಿ ಶೈಕ್ಷಣಿಕ ಸಂಸ್ಥೆಯನ್ನು ಅಭಿವೃದ್ಧಿಪಡಿಸುತ್ತಿದ್ದಾರೆ. ಈ ವರ್ಷ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಹಬ್ಬವೋ ಹಬ್ಬ. ಒಟ್ಟಾರೆಯಾಗಿ ಸಮುದಾಯ ಟಿವಿಯು ಶೈಕ್ಷಣಿಕ ಸಂಸ್ಥೆಯ ಅಭಿವೃದ್ಧಿಯನ್ನು ತಮಗೆ ತೋರಿಸುವ ಪ್ರಯತ್ನ ಮಾಡ್ತಾ ಇದೆ. ವಿದ್ಯಾರ್ಥಿಗಳಿಗೆ ಉತ್ತಮವಾದ ಶೈಕ್ಷಣಿಕ ಅನುಕೂಲ ಸಿಕ್ಕಿ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ಶಿಕ್ಷಣ ಜೊತೆಗೆ ಭವಿಷ್ಯವನ್ನು ರೂಪಿಸಿಕೊಳ್ಳುವಂತಹ ಮಾರ್ಗದರ್ಶನ ಲಭಿಸಲಿ ಎಂಬುದು ಶುಭ ಹಾರೈಕೆ. ಸಮುದಾಯ ಟಿವಿಯು ಕಾಮಗಾರಿಯ ಪ್ರಗತಿಯ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಲಿದೆ. ಬನ್ನಿ, ಇನ್ನಷ್ಟು ಮಗದಷ್ಟು ಮಾಹಿತಿಯನ್ನು ತಮಗೆ ತೋರಿಸಲಿದೆ ನಿಮ್ಮ ಸಮುದಾಯ ಟಿವಿ.
ಹೇಳಿ ಸರ್. ಇವತ್ತು ಶಾಲೆಯಲ್ಲಿ ಏನೋ ಕಾರ್ಯಕ್ರಮ ಮಾಡ್ತಾ ಇದ್ರಿ, ಯಾವಾಗಲೂ ಒಂದು ಸಮೀರಣ್ಣನ ಒಂದು ಮಾರ್ಗದರ್ಶನದಲ್ಲಿ ಏನಾದರೂ ಒಂದು ಮಾಡ್ತಾ ಇರ್ತೀರಿ. ಸೊ ಇವತ್ತು ಕೂಡ ವಿದ್ಯಾಸಂಸ್ಥೆಗೆ ಸಂಬಂಧಪಟ್ಟಿದ್ದು ಏನೋ ಮಾಡ್ತಾ ಇದ್ರಿ, ಏನೋ ಅದು ಇವತ್ತು ಜಮೀರಣ್ಣವರ ನೇತೃತ್ವದಲ್ಲಿ, ನಮ್ಮ ಐಬಣ್ಣವ್ರ ನೇತೃತ್ವದಲ್ಲಿ ಇಡೀ ಕರ್ನಾಟಕ ರಾಜ್ಯ ಕಂಡಂಥ ನಮ್ಮ ಜಮೀರಣ್ಣವರು ಇಡೀ ಕ್ಷೇತ್ರನ ಯಾವ ರೀತಿ ಮಾಡಿದ್ದಾರೆ ಅಂತಕ್ಕಂಥದ್ದು ಎಲ್ಲ ಸಾಕ್ಷಿಪೂರ್ವಕ ತಾವು ನೋಡಿದ್ದೀವಿ. ನಮ್ಮ ಕಾಲೇಜಿನ ಯಾವ ರೀತಿ ಡೆವಲಪ್ಮೆಂಟ್ ಮಾಡಿದ್ದೀರಿ ಅಂತ ತಾವು ನೋಡ್ತಾ ಇದ್ದೀವಿ. ಅದು ಆ ಕಾಲೇಜಿನ ವಿದ್ಯಾರ್ಥಿ ಸಂಘದ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ಇವತ್ತು. ಆ ಕಾರ್ಯಕ್ರಮದಲ್ಲಿ ನಾನು ಮತ್ತು ಐಬಣ್ಣ, ವೆಂಕಟೇಶು ಮತ್ತು ಮರುಸ್ವಾಮಿಯವರಾಗಿರ್ತಕ್ಕಂಥ ಪ್ರಿನ್ಸಿಪಾಲು ಮತ್ತು ಉಪನ್ಯಾಸಕರು ಎಲ್ಲ ಸೇರಿ, ರೋಹಿಣಿ ಮೇಡಮ್ ಅವರು ಎಲ್ಲ ಸೇರಿ ಈ ಕಾರ್ಯಕ್ರಮ ಉದ್ಘಾಟನೆ ಇವತ್ತು ಮಾಡಿದ್ವಿ. ಇವತ್ತು ಭಾಳ ಅಚ್ಚುಕಟ್ಟಾಗಿ ಬೆಳಗಿನ ಕಾರ್ಯಕ್ರಮನ ನಾನು ಐಬಣ್ಣವರು ಆ ಕಾರ್ಯಕ್ರಮ ನಡೆಸ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ. ಇವತ್ತು ಅವರಿಗೆ ಉತ್ತೇಜನ ನೀಡ್ತಕ್ಕಂಥ ಕೆಲಸ ಇವತ್ತು ಅವರು ಏನು ನಮ್ಮ ಡಿಸ್ಟೆನ್ಸಲ್ಲಿ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದು ಅವರಿಗೆ 36 ಜನಕ್ಕೆ ಸನ್ಮಾನ ಸಮಾರಂಭ ಮಾಡಿ 95% ಬಂದರೆ ಹೋಸಲ ಲ್ಯಾಪ್ಟಾಪು ಮತ್ತು 2 ವೀಲರ್ ಗಾಡಿಯನ್ನು ಕೊಟ್ಟಿದ್ವಿ. ಅದನ್ನು ಕೂಡ ಅವರಿಗೆ ಉತ್ತೇಜನ ನೀಡ್ತಕ್ಕಂಥ ಕೆಲಸನ ಮಾಡಿ ಎಲ್ಲದನ್ನೂ ಕೂಡ ಭಾಷಣದಲ್ಲಿ ಹೇಳಿ, ಈಗ ಫಸ್ಟ್ ಇಯರ್ PUC ಸೆಕೆಂಡ್ ಇಯರ್ PUC ಮಕ್ಕಳು ಆ ರೀತಿ 95% ಬರಬೇಕು ಅಂತಕ್ಕಂಥದ್ದು ಸಾಹೇಬರು ನಿರ್ದೇಶನ ಹಿಂದೆ ಕೂಡ ಹೇಳಿದರು. ಈ ನಮ್ಮ BBMP ಕಾಲೇಜಲ್ಲಿ ಯಾರು ಅತ್ಯಂತ ಹೆಚ್ಚಿನ ಅಂಕ ಗಳಿಸ್ತಾರೆ ಅವರಿಗೆ ಒಂದು ಲ್ಯಾಪ್ಟಾಪು ಒಂದು ಗಾಡಿ ಕೊಡ್ತೀನಿ ಅಂತ ಹಿಂದೇನೂ ಹೇಳಿದರು, ಹಿಂದೇನೂ ಕೊಟ್ಟಿದ್ದರು, ಇನ್ನು ಮುಂದೂ ಕೊಡ್ತಾರೆ. ಅದನ್ನು ನಾವು ಉತ್ತೇಜನ ಮಾಡ್ತಕ್ಕಂಥ ಕೆಲಸ ನಾನು ಐಬಣ್ಣವರು ಇಬ್ಬರೂ ಸೇರಿ ಅದನ್ನು ಮಾಡಿದ್ದೀವಿ. ಆ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ಚೌಕಟುವಾಗಿ ಮತ್ತು ಇನ್ನೂ ಸಾಂಸ್ಕೃತಿಕ ಕಾರ್ಯಕ್ರಮ ಅವ್ರದ್ದು ಇದೆ. ಈ ಕಾರ್ಯಕ್ರಮ ಇಷ್ಟನ್ನು ನಾನು ಐಬಣ್ಣವರು ನಡೆಸ್ಕೊಟ್ಟಿದ್ದೀವಿ. ಅವರಿಗೆ ಮಕ್ಕಳಿಗೆ ಭವಿಷ್ಯದಲ್ಲಿ ಇನ್ನೂ ಒಳ್ಳೆಯದಾಗಲಿ, ಇನ್ನು ಹೆಚ್ಚಿನ ವ್ಯಾಸಂಗ ಉತ್ತುಂಗಕ್ಕೆ ಏರಲಿ ಅಂತಕ್ಕಂಥದ್ದು ನಮ್ಮ ಉದ್ದೇಶ, ಬಿಟ್ಟರೆ ಇನ್ನೇನಿಲ್ಲ. ಇದರಿಂದ ನಾನು ಉಪಾಧ್ಯಕ್ಷನಿದ್ದಾರೆ, ಐಬಣ್ಣ ಸದಸ್ಯರಿದ್ದಾರೆ, ಸಾಹೇಬರು ಅಧ್ಯಕ್ಷರಿದ್ದಾರೆ, ವೆಂಕಟೇಶ ಸದಸ್ಯರಿದ್ದಾರೆ, ರೋಹಿಣಿ ಮೇಮೆಂಟ್ ಸದಸ್ಯರಿದ್ದಾರೆ. ಹಾಗೆ ನಮ್ಮ ಎಲ್ಲ ಕಮಿಟಿ ಸದಸ್ಯರೆಲ್ಲ ಸೇರ್ಕೊಂಡು ಈ ಕಾರ್ಯಕ್ರಮನ ಮಾಡಿದ್ದೀವಿ. ಮಕ್ಕಳಿಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶ. ಇನ್ನೊಂದು ಈ ಕಾಲೇಜಿನ ಸರ್ವತೋಮುಖ ಅಭಿವೃದ್ಧಿ ಏನಂತ ಹೇಳಿದ್ರೆ, ಇವಾಗ ಎಲ್ಲ ಗ್ರಾನೈಟು, ಟೈಲ್ಸು, ವೆಟ್ರಿಫೈಡು ಪ್ರತಿಯೊಂದನ್ನು ಹಾಕಿದ್ದೀವಿ. ಹಾಗೆ ಈಗ 5 ಕೋಟಿ ಅನುದಾನನ ಮೇಲ್ಗಡೆ ಕಟ್ಟೋಕ್ಕೆ ಅನುದಾನವನ್ನು ಕೊಟ್ಟಿದ್ದಾರೆ ನಮ್ಮ ಜಮೀರಣ್ಣ ಸಾಹೇಬರು ಮತ್ತು ಐಬಣ್ಣವರು. ಈ ಕಾಲೇಜು ಭಾಳ ಎತ್ತರಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಹಿಂದೆ ಭಾಷಣ ಮಾಡಬೇಕಾದ್ರೆ ಹೇಳಿದರು. ಇದನ್ನು ಮಾಜಿ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಸೋಮಶೇಖರ್ ಹೆಸರಿಡಬೇಕು, ಈ ಒಂದು ಸಭಾಂಗಣ ಮಾಡಬೇಕು ಅಂಥೇಳಿ ಮೇಲೆ ಈಗ 5 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಹಾಗಾಗಿ ಈ ಲಿಫ್ಟ್ ಇರ್ತಕ್ಕಂಥ ಕಾಲೇಜ್ ಯಾವ್ದಾದ್ರು ಇದ್ದರೆ, ಈಗ ಹೊಸ ಲಿಫ್ಟನ್ನು ಹಾಕ್ತಕ್ಕಂಥ ವ್ಯವಸ್ಥೆ, ಮೆಟ್ಲು ವ್ಯವಸ್ಥೆ ಅದು ಯಾವ್ದಾದ್ರು ಇದ್ದರೆ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಕಸ್ತೂರ್ಬಾ ನಗರ ಕಾಲೇಜು ಅಂತಕ್ಕಂಥದ್ದು ಹೇಳೋದಕ್ಕೆ ನನಗೆ ಹೆಮ್ಮೆ ಇದೆ. ಭಾಳ ಚೆನ್ನಾಗಿ ಮಾಡಿದ್ರೆ ಯಾರು ಖಾಸಗಿ. ಆಮೇಲೆ ಗ್ರೌಂಡು ಕೂಡ ನಮ್ಮಲ್ಲಿದೆ. ಅದು ಗ್ರೌಂಡಿಗೂ ಕೂಡ ಡೆವಲಪ್ಮೆಂಟಿಗೆ ಹಣನ ಕೊಟ್ಟಿದ್ದಾರೆ. ಅಲ್ಲೊಂದು ರಂಗಮಂದಿರ ಮಾಡೋಕ್ಕೂ ಕೂಡ ಈಗ ಹಣ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಕೂಡ ಮಾಡೇ ಮಾಡ್ತಾರೆ. ಯಾಕಂದರೆ ಚಾಮರಾಜಪೇಟೆ ಕ್ಷೇತ್ರ ಅಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ತಲೆ ಎತ್ತಿ ನೋಡ್ತಕ್ಕಂಥ ಕ್ಷೇತ್ರ ಯಾವ್ದಾರು ಇದ್ದರೆ ಅದು ಚಾಮರಾಜಪೇಟೆ ಕ್ಷೇತ್ರ. ಯಾಕಂದರೆ ಕೊಡುಗೆ ದಾನಿ ಯಾರಿದ್ದರೆ 224 ಕ್ಷೇತ್ರದಲ್ಲಿ ನಮ್ಮ ಜಮೀರಣ್ಣ. ಹಾಗಾಗಿ ಫಸ್ಟ್ ಯಾರು TV ಹಾಕಿದ ತಕ್ಷಣ ಜಮೀರಣ್ಣ ಅಂತ ಹೇಳಿದ್ರೆ ತಲೆ ಎತ್ತಿ ಅದನ್ನು ನೋಡ್ತಾರೆ. ನಾನು ಮೊನ್ನೆಯಲ್ಲೋ ಒಂದು ಊರಿಗೆ ಹೋಗಿದ್ದೆ. ಹೋದಾಗ ಅಲ್ಲಿ ನಾನು ಒಬ್ಬ ಟ್ಯಾಕ್ಸಿ ಡ್ರೈವರ್ ನನ್ನ ಪರಿಚಯ. ಅವನು ಹೇಳ್ತಾರೆ, ನಿಮ್ಮ ಜಮೀರಣ್ಣ ಭಾಳ ವಿಶೇಷವಾಗಿರ್ತಕ್ಕಂಥ ಒಳ್ಳೆಯ ಮನುಷ್ಯ. ಆ ಮನುಷ್ಯನ ನಮ್ಮ ಪಕ್ಷ ಎಲ್ಲಿವರೆಗೆ ಇಟ್ಕೊತದೋ ಅಲ್ಲಿವರೆಗೆ ಇಡೀ ಆ ಒಂದು ಸಮುದಾಯನೇ ಅವ್ರ ಜೊತೆಗಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅದು ನನಗೆ ಭಾಳ ಖುಷಿಯಾಯಿತು. ಒಬ್ಬ ಟ್ಯಾಕ್ಸಿ ಡ್ರೈವರ್ ಹೇಳಿರ್ತಕ್ಕಂಥ ಮಾತು. ಹಾಗಾಗಿ ನಮ್ಮ ನಾಯಕ, ನಾವು ಅವ್ರ ಹೆಸರು ಹೇಳ್ಕೊಂಡು ನಾವು ಅವ್ರ ಹಿಂದ್ಗಡೆ ಇದ್ದೀವಲ್ಲ, ನಾವು ಪುಣ್ಯಾತ್ಮರು ಅಂತಕ್ಕಂಥದ್ದು ನಾನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಾವೆಲ್ಲರೂ ಕೂಡ ಚಾಮರಾಜಪೇಟೆ ಕ್ಷೇತ್ರದ ಜನರು ಇಂಥ ಒಬ್ಬ ವ್ಯಕ್ತಿ ನಾವು ಪಡೆದಿದ್ದೀವಲ್ಲ ಅಂತಕ್ಕಂಥದ್ದಕ್ಕೆ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ನಮಗೆ ಇಷ್ಟ ಆಗ್ತದೆ. ಈ ದಿನ ನಮ್ಮ ಕಾಲೇಜಲ್ಲಿ ಸಂಯುಕ್ತ ಚೇತನ ಹೊಸ ಕನಸುಗಳ ಆರಂಭ 2026 ಮತ್ತು ವಿದ್ಯಾರ್ಥಿ ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮಗೆ ಜನಪ್ರಿಯ ನಾಯಕರಾದಂಥ ಮತ್ತು ಜನನಾಯಕರಾದಂಥ ಸನ್ಮಾನ್ಯ ಶ್ರೀ BZM ಅನ್ನೋರು ಬರಬೇಕಾಗಿತ್ತು. ಹಲವಾರು ಒತ್ತಡಗಳಿಂದ ಕಾರ್ಯಕ್ರಮಕ್ಕೆ ಬರದಿದ್ದರಿಂದ ಅವರು ಅನುಪಸ್ಥಿತಿಯಲ್ಲಿ ನಮ್ಮ ಕಾರ್ಯಕ್ರಮವನ್ನು ಕಾಲೇಜು ಅಭಿವೃದ್ಧಿ ಸಮಿತಿಯವರು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ. ಈ ಕಾಲೇಜು ಸಮಿತಿ ಉಪಾಧ್ಯಕ್ಷರಾದಂಥ DC ರಮೇಶ್ ಅವರು ಹಾಜರಾಗಿದ್ದು, ಖುದ್ದು ಮತ್ತು ಶಾಸಕರ ಆಪ್ತ ಸಹಾಯಕರಾದಂಥ ಮೊಹಮ್ಮದ್ ಅಯ್ಯೂಬ್ ಪಾಸ್ ಅವರು ಮತ್ತು ರೋಹಿಣಿ ಮೇಡಮ್ ಅವರು ಮತ್ತು ವೆಂಕಟೇಶ್ವರು ಹಾಜರಾಗಿ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಮತ್ತು ನಮ್ಮ ಕಾರ್ಯಕ್ರಮದಲ್ಲಿ ಹಲವಾರು ಘೋಷಣೆಗಳನ್ನು ಮಾಡಿರ್ತಕ್ಕಂಥವರು ಶ್ರೀ ಮೊಹಮ್ಮದ್ ಅಯ್ಯೂಬ್ ಪಾಸ್ರವರು. ಯಾವುದೇ ವಿದ್ಯಾರ್ಥಿಗಳು ತೊಂದರೆ ಆದಲ್ಲಿ
ಹಣ್ಣುದಲ್ಲಿ ಅವರಿಗೆ ಸಲಹೆ ನೀಡ್ತಕ್ಕಂಥದ್ದು, ಸಹಾಯ ನೀಡ್ತಕ್ಕಂಥದ್ದು, ಮುಂದಿನ ಶಿಕ್ಷಣಕ್ಕೆ ಸಹಾಯ ನೀಡ್ತಕ್ಕಂಥದ್ದು, ಮತ್ತು 95%ಗಿಂತ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಕೂಟರ್ ಮತ್ತು ಲ್ಯಾಪ್ಟಾಪ್ಗಳನ್ನು ನೀಡ್ತಕ್ಕಂಥ ಒಂದು ಕೊಡುಗೆಯನ್ನು ಕೂಡ ನಮ್ಮ ಕಾಲೇಜಿಗೆ ಕೊಟ್ಟಿದ್ದಾರೆ, ಇನ್ನೂ ಕೊಡ್ತಾನೆ ಬಂದಿದ್ದಾರೆ. ಮತ್ತು ನಮ್ಮ ಕಾಲೇಜ್ ಇದೀಗ ಇಡೀ ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯಲ್ಲಿ ಎಲ್ಲೂ ಇಲ್ಲದಿರತಕ್ಕಂಥ ಒಂದು ಲಿಫ್ಟ್ ಕಾಲೇಜ್ ಅಂದರೆ ನಮ್ಮ ಕಾಲೇಜು. ಅಂಥ ಕಾಲೇಜ್ಗೆ ನಮ್ಮ ಜಮೀರು ಸಾಹೇಬರು ಇಂಥ ಎಲ್ಲ ಸಹಕಾರ ನೀಡ್ತಾ ಇದ್ದಾರೆ. ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ತಿಳಿಸ್ತೀನಿ. ಸರ್, ಈಗೇನು 5 ಕೋಟಿ ಅನುದಾನ ತಮಗೆ ಬಂದಿದೆ, ಏನು ಸರ್ 5 ಕೋಟಿನಲ್ಲಿ ನಮಗೆ 3ನೇ ಫ್ಲೋರ್ಲಿ 2 ಲಿಫ್ಟು ಮತ್ತು ಆಡಿಟೋರಿಯಮು, ಎಲ್ಲ ಸುಸಜ್ಜಿತವಾದಂಥ ಕಂಪ್ಯೂಟರ್ ಲ್ಯಾಬು ಮತ್ತು ಸ್ಟಾಫ್ ರೂಮ್ಸ್ಗಳು ಎಲ್ಲವೂ ಕೂಡ ಆಡಿಯೋ ವಿಡಿಯೋಲಿ ಇರ್ತಕ್ಕಂಥ ಎಲ್ಲ ಲ್ಯಾಬ್ಗಳನ್ನು ನಾವು ನಿರ್ಮಾಣ ಮಾಡೋಕ್ಕೆ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಸರ್. ಈ ಅನುದಾನ ಬರ್ತಾದ್ರಿಂದ ತಮ್ಮ ಶಾಲೆಗೆ, ತಮ್ಮ ಒಂದು ಕಾಲೇಜಿಗೆ, ವಿದ್ಯಾಸಂಸ್ಥೆಗೆ ಅನುಕೂಲ ಆಗುತ್ತಾ ಸರ್? 100% ಆಗುತ್ತೆ. ಯಾಕೆ ನಮ್ಮ ಕಾಲೇಜಿಗೆ ಹಾಲಿ ಹೆಸರಾಗಿದೆ. ನಮ್ಮ ಕಾಲೇಜಲ್ಲಿ ಯಾವುದೇ ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲ. ಯಾಕೆ ನಮ್ಮ ವಿದ್ಯಾರ್ಥಿಗಳ ಬೇಡಿಕೆನೂ ಜಾಸ್ತಿ ಇದೆ ಮತ್ತು ಸ್ಟ್ರೆಂತ್ ಜಾಸ್ತಿ ಆಗ್ತಾ ಇದೆ ವರ್ಷ. ನಾವು ಅಷ್ಟು ಜನಕ್ಕೆ ನಾವು ವಿದ್ಯಾರ್ಥಿಗಳಿಗೆ ಸೀಟ್ ಕೊಡೋಕೆ ಆಗ್ತಾ ಇಲ್ಲ. ಈಗ ಎಷ್ಟೋ ಜನ ಪೇರೆಂಟ್ಸ್ಗಳು ಜಮೀರಣ್ಣನಂತಹ ಕೊಡುಗೆ ಇದ್ದಾನೆ ಅಂದ್ಬಿಟ್ಟು ಖಾಸಗಿ ಶಾಲೆಗಳು, ಕಾಲೇಜುಗಳಿಗೆ ಫೀಸ್ ಕಟ್ಟಿ ಕೊಡಿ, ಸಹಾಯ ಮಾಡಿ ಅಂತ ಕೇಳ್ತಾರೆ. ಅವ್ರಿಗೆ ಏನು ಸಂದೇಶ ಕೊಡ್ತೀರಾ? ಯಾಕಂದ್ರೆ ಇಲ್ಲಿ ಇಷ್ಟು ಅನುಕೂಲ ಸಿಗ್ತಾ ಇದೆ, ಇಲ್ಲೇ ಸೇರಿಸ್ಬೋದು. ಸರ್, ಎಲ್ಲ ಪೋಷಕರಿಗೆ ನಾನು ಒಂದು ವಿನಂತಿಯನ್ನು ಮಾಡ್ತೇನೆ. ಇಂಥ ಅವಕಾಶ ಎಲ್ಲ ಖಾಸಗಿ ಶಾಲೆ ಇಲ್ಲ. ನಮ್ಮಲ್ಲಿ 36 ಹೋದ ವರ್ಷ ಡಿಸ್ಟಿಂಕ್ಷನ್ ವಿದ್ಯಾರ್ಥಿಗಳು ಬಂದಿದ್ದಾರೆ. ಸುಮಾರು 65ರಿಂದ 80 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿದ್ದಾರೆ. ಒಟ್ಟು 99% ನಮ್ಮ ಕಾಲೇಜಲ್ಲಿ ಪಾಸ್ ಆಗಿದ್ದಾರೆ. ಅಂಥ ಅವಕಾಶ ಎಲ್ಲೂ ಸಿಗೋದಿಲ್ಲ, ಖಾಸಗಿನಲ್ಲೂ ಸಿಗಲ್ಲ. ಅಂಥ ವಿದ್ಯಾರ್ಥಿಗಳು ನಮ್ಮ ಕಾಲೇಜ್ ಸೇರಕ್ಕೆ ಪ್ರಯತ್ನ ಮಾಡಬೇಕು. ಮಾನ್ಯ ಶಾಸಕರು ಜಮೀರ್ ಅಹಮದ್ ಖಾನ್ ಅವರು 2 ವೀಲರ್ ಕೊಡ್ತಾರೆ, ಅದರಿಂದ ಆದ್ರೂ ಹೆಚ್ಚಿಗೆ ಮಾರ್ಕ್ಸ್ ತಗೊಳ್ಬೇಕು ಅನ್ನೋ ಒಂದು ಸ್ಫೂರ್ತಿ ಏನಾದ್ರು ಉಪಯೋಗ ಆಗ್ತಿದೆಯಾ? ಸರ್, ಆಗ್ತಾ ಇದೆ ಸರ್. ದಾಖಲೆ ಪ್ರತಿ ವರ್ಷನೂ ಕೂಡ ಫಲಿತಾಂಶದಲ್ಲಿ ಜಾಸ್ತಿ ಆಗ್ತಾ ಇದೆ. ಹಿಂದಿನ ವರ್ಷ 82% ಇತ್ತು, ಇವತ್ತು 87% ಆಗಿದೆ. ಮುಂದಿನ ವರ್ಷಗಳು ಇನ್ನೂ ಕೂಡ ಜಾಸ್ತಿ 100ಕ್ಕೆ 100 ಫಲಿತಾಂಶವನ್ನು ನಾವು ಗುರಿ ಇಟ್ಕೊಂಡಿದ್ದೀವಿ ಸರ್. ಸರ್, ನಾನು ಎಲ್ಲೂ ಕರ್ನಾಟಕದಲ್ಲಿ ನೋಡಿಲ್ಲ. ಅಂಥ ಜನನಾಯಕರು ನಮ್ಮ ಕಾಲೇಜಿಗೆ ವಿಶೇಷವಾಗಿ ಕಾಳಜಿ ವಹಿಸಿ ಇಂಥ ಸೌಲಭ್ಯ ನೀಡ್ತಾರೆ. ನಮ್ಮ ಕಾಲೇಜಿನ ಪರವಾಗಿ, ಕಾಲೇಜ್ ಅಭಿವೃದ್ಧಿ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಉಪನ್ಯಾಸಕರ ಪರವಾಗಿ ಅವ್ರಿಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೀನಿ.